ನಟ ಕಿಚ್ಚ ಸುದೀಪ್ ಇನ್ನು ಮುಂದೆ ತಮ್ಮ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಈ ಬಗ್ಗೆ ಟ್ವಿಟರ್ ಅಲ್ಲಿ ಬರೆದುಕೊಂಡಿರುವ ಸುದೀಪ್, ನನ್ನ ಈ ನಿರ್ಧಾರವನ್ನ ಅಭಿಮಾನಿಗಳು ಗೌರವಿಸುತ್ತಾರೆ ಅಂತ ಭಾವಿಸಿದ್ದೀನಿ ಅಂತ ಹೇಳಿದ್ದಾರೆ. ಟ್ವಿಟರ್ ಅಲ್ಲಿ ಸುದೀಪ್ ತಮ್ಮ ಅಭಿಮಾನಿಗಳಿಗೆ ಪತ್ರ ಬರೆದಿದ್ದು, ನಿಮ್ಮ ಪ್ರೀತಿಗೆ ನಾನು ಚಿರಋಣಿ. ಇಷ್ಟು ದಿನ ನೀವು ನನಗೆ ತೋರಿಸಿದ ಪ್ರೀತಿ ಹೀಗೆ ಇರಲಿ. ಆದ್ರೆ ನೀವು ದುಡಿದ ಹಣದಿಂದ ಕೇಕ್, ಹೂವು, ಗಿಫ್ಟ್ಗಳನ್ನ ತಂದುಕೊಡೋದು ಸರಿಯಲ್ಲ ಅಂದಿದ್ದಾರೆ. ದೂರದಿಂದ ಬಂದು ಶುಭ ಹಾರೈಸ್ತೀರಿ, ನಮ್ಮ ಮನೆ ಪಕ್ಕದಲ್ಲಿ ಫ್ಲೆಕ್ಸ್ ಹಾಕಿ ಡೆಕೋರೇಟ್ ಮಾಡ್ತೀರಿ. ಇದಕ್ಕೆ ವ್ಯಯಿಸುವಂತಹ ಹಣವನ್ನ ಅವಶ್ಯಕತೆ ಇರೋರಿಗೆ ನೀಡಿ ಅಂತ ಮನವಿ ಮಾಡಿದ್ದಾರೆ. ಒಂದು ಹೊತ್ತು ಊಟ ಮಾಡಲು ಸಾಧ್ಯವಾಗದೇ ಇರುವಂತವರಿಗೆ ಅನ್ನ ಕೊಡಿ. ಹೀಗೆ ಮಾಡಿದ್ರೆ ಅದೇ ನೀವು ನನಗೆ ಕೊಡುವ ದೊಡ್ಡ ಉಡುಗೊರೆ ಅಂತ ಸುದೀಪ್ ಹೇಳಿದ್ದಾರೆ. ನಿಜಕ್ಕೂ ಕೂಡ ಕಿಚ್ಚ ಸುದೀಪ್ ಅವರ ಈ ಒಂದು ನಡೆ ತುಂಬಾ ಶ್ಲಾಘನೀಯ. ಯಾಕಂದ್ರೆ ಅವರ ಕಾಳಜಿ ಮತ್ತೆ ಹಣ ವ್ಯಯಿಸುವುದರ ಬಗ್ಗೆ, ಅದರಲ್ಲೂ ಕೂಡ ಒಂದು ಹೊತ್ತು ಊಟ ಇಲ್ಲದವರಿಗೆ ನನ್ನ ಹುಟ್ಟುಹಬ್ಬದಂದು ನೀವು ಊಟ ಕೊಟ್ರೆ ಅದೇ ನನಗೆ ಕೊಡುವಂತಹ ಉಡುಗೊರೆ ಅಂತ ಅವರು ಹೇಳಿರುವಂತದ್ದು. ಬಹುಶಃ ಸಾಕಷ್ಟು ಜನ ತಾರೆಯರಿಗೆ ಇದು ಮಾರ್ಗದರ್ಶನ ಕೂಡ ಆಗಬೇಕು, ಮಾದರಿ ಆಗಬೇಕು ಅನ್ನೋದು ಎಲ್ಲರ ಆಸೆ ಕೂಡ. ಯಾಕಂದ್ರೆ ಹುಟ್ಟುಹಬ್ಬವನ್ನ ಗ್ರ್ಯಾಂಡ್ ಆಗಿ ಆಚರಿಸುವ ನಿಟ್ಟಿನಲ್ಲಿ ಅಭಿಮಾನಿಗಳು ಹಣ ಖರ್ಚು ಮಾಡ್ತಾರೆ. ಅದ್ರ ಬದಲು ಅದೇ ಹಣವನ್ನ ಯಾರೋ ಅವಶ್ಯಕತೆ ಇರೋರಿಗೆ, ಅಂದ್ರೆ ಊಟ ತಿಂಡಿಗೂ ಕೂಡ ಪರದಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ನೀಡಿದ್ರೆ ಆ ಹುಟ್ಟುಹಬ್ಬ ಆಚರಣೆ ಮಾಡಿದ್ದು ಕೂಡ ಸಾರ್ಥಕ ಆಗತ್ತೆ ಅನ್ನುವಂಥದ್ದು ಕಿಚ್ಚ ಸುದೀಪ್ ಅವರ ಒಂದು ಅಭಿಪ್ರಾಯ. ಇದಕ್ಕೆ ಸಂಬಂಧಪಟ್ಟಂತೆ ಅವರು ಟ್ವಿಟರ್ ನಲ್ಲಿ ಒಂದು ರಿಕ್ವೆಸ್ಟ್ ಅನ್ನ ಕೂಡ ಹಾಕಿದ್ದಾರೆ. ಅಭಿಮಾನಿಗಳಿಗೆ ಬಹಿರಂಗ ಪತ್ರವನ್ನ ಬರೆದಿದ್ದಾರೆ. ಇನ್ನು ಸುದೀಪ್ ಟ್ವಿಟರ್ ಅಲ್ಲಿ ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ನನ್ನ ಸ್ನೇಹಿತರಿಗೆ ಒಂದು ಚಿಕ್ಕ ಮನವಿ, ನನ್ನ ಮಾತು ಗೌರವಿಸುತ್ತೀರಿ ಎಂದು ನಾನು ನಂಬುತ್ತೇನೆ. ಹಲೋ ಸ್ನೇಹಿತರೆ, ಇಷ್ಟು ವರ್ಷಗಳ ಕಾಲ ನನ್ನ ಹುಟ್ಟುಹಬ್ಬವನ್ನ ನಿಮ್ಮದು ಎನ್ನುವಂತೆ ಆಚರಿಸಿದ್ದು ನಿಮ್ಮ ಪ್ರೀತಿ ಆಶೀರ್ವಾದಕ್ಕೆ ನಾನು ಚಿರಋಣಿ. 2 ದಶಕಗಳಿಂದ ನೀವು ನನಗೆ ಕೊಟ್ಟ ಪ್ರೀತಿಗೆ ಧನ್ಯವಾದಗಳು. ಇದಕ್ಕೆ ಬದಲಾಗಿ ನಿಮಗೆ ಕೊಡಲು ಪ್ರೀತಿ ಹಾಗೂ ಕೆಲಸ ಬಿಟ್ಟು ಬೇರೇನೂ ನನ್ನ ಬಳಿ ಇಲ್ಲ. ಇದನ್ನ ನನ್ನ ಕೊನೆ ಉಸಿರಿರುವವರೆಗೂ ಮಾಡ್ತೀನಿ. ಹಲವು ವರ್ಷಗಳಿಂದ ನನ್ನ ಹುಟ್ಟುಹಬ್ಬಕ್ಕೆ ಅಭಿಮಾನಿಗಳು ತಾವು ಕಷ್ಟಪಟ್ಟು ದುಡಿದ ಹಣ ಖರ್ಚು ಮಾಡೋದನ್ನ ನೋಡಿದ್ದೇನೆ. ಕೇಕ್, ಹೂ ತರುವುದು, ಗಿಫ್ಟ್ ತರುವುದು, ರಸ್ತೆ, ಏರಿಯಾ, ನನ್ನ ಮನೆ ಸುತ್ತಮುತ್ತಲಲ್ಲಿ ಡೆಕೋರೇಟ್ ಮಾಡ್ತಿದ್ದೀರಿ. ಈ ಹಣವನ್ನ ಒಂದು ಹೊತ್ತಿನ ಊಟವೂ ಸಿಗದವರಿಗೆ ಆಹಾರ ನೀಡಲು ಉಪಯೋಗಿಸಿ. ಇದು ಯಾರ ಮನೆಯನ್ನು ಉಳಿಸಬಹುದು. ಇದು ನೀವು ನನಗೆ ಕೊಡುವ ಅತ್ಯುತ್ತಮ ಉಡುಗೊರೆ. ಇನ್ನು ಮುಂದೆ ನಾನು ನನ್ನ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಳುವುದಿಲ್ಲ. ಈ ಸಂದರ್ಭದಲ್ಲಿ ನಾನು ಮನೆಯಿಂದ ದೂರವಿರ್ತೇನೆ. ನಿಮ್ಮನ್ನ ಕೇಳಿಕೊಂಡಿರುವುದನ್ನ ನಾನು ಸಹ ಮಾಡ್ತೇನೆ.